ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಒಂದು ವಿಚಾರ, ನಾನು ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡೆವಿಲ್ ಅಪ್ಡೇಟ್ ಬಗ್ಗೆ ಆಗಿರ್ಬೋದು, ಸೊ ಮುಂತಾದ ಒಂದು ಸಿನಿಮಾಗಳ ಒಂದು ಶೂಟಿಂಗ್ ಬಗ್ಗೆ ವಿಚಾರ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅದು ತಿಳಿಸ್ಕೊಡ್ತೀನಿ. ಏನಿದು ಏನು ಕತೆ ಅನ್ನೋದನ್ನ ವಿಡಿಯೋ ಹೆಂಡ್ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫಸ್ಟ್ ಆಫ್ ಆಲ್, ಈಗ ಸದ್ಯಕ್ಕೆ ಡೆವಿಲ್ಗೆ ಎಷ್ಟು ಮಟ್ಟಿಗೆ ಒಂದು ವೇಟಿಂಗ್ ಇದೆ ಅಂತ ಎಲ್ಲರೂ ಗೊತ್ತಿರುವಂಥದ್ದು. ಡೆವಿಲ್ನ ಒಂದು ಅಪ್ಡೇಟ್ಗಾಗಿ ಒಂದು ತುದಿಗಾಲಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆ್ಯಂಡ್ ಸಿನಿ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಡೆವಿಲ್ಗೆ. ಸೊ ಅಂದ್ಕೊಂಡಂಗೆ ಆಗಿದ್ದರೆ ಡೆವಿಲ್ ಮುಗಿದು ರಿಲೀಸ್ ಆಗಿ ಸೊ ಇನ್ನೊಂದು ಅಪ್ಕಮಿಂಗ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ತಡ ಆಯಿತು, ಎಲ್ಲರೂ ಗೊತ್ತಿರುವಂಥ ವಿಚಾರ. ಸೊ ಅದನ್ನು ಒಂದು ಕಡೆ ಇಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಸೊ ಎಲ್ಲ ಕೇಳ್ಬೋದು. ಅಪ್ಡೇಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಹೇಳಿ ಅಂತ ಆಗ್ತೀರಾ. ಆ್ಯಂಡ್ ತುಂಬ ಜನ ಕಾಮೆಂಟ್ ಮಾಡ್ತೀರಾ, ಬ್ರದರ್ ಸಿನಿಮಾಗಳ ಅಪ್ಡೇಟ್ಸ್ಗಳಿಗೆ ತುಂಬ ಕಾಯ್ತಿದ್ದೀವಿ, ಯಾಕಿಷ್ಟು ತಡ ಮಾಡ್ತಿದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡೋದು ಕೂಡ ನೋಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಖಂಡಿತವಾಗ್ಲೂ ಅಪ್ಡೇಟ್ ವಿಡಿಯೋ ಅಲ್ಲ. ಸೊ ಮುಂಚೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ಅಪ್ಡೇಟ್ ವಿಡಿಯೋ ಅಂದ್ಕೊಂಡು ಎಷ್ಟೋ ಜನ ವೀಡಿಯೋಗಳನ್ನು ನೋಡ್ತಾ ಇರ್ತೀರಾ. ಸೊ ಅಪ್ಡೇಟ್ ವಿಡಿಯೋ ಅಂದ್ಕೊಂಡು ನೋಡ್ತಾ ಇದ್ದರೆ ಸೊ ದಯವಿಟ್ಟು ನೀವು ವಿಡಿಯೋನ ಇಲ್ಲೇ ನಿಲ್ಲಿಸಿ ಕ್ವಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಿನಿಮಾದ ಶೂಟಿಂಗ್ ಬಗ್ಗೆ ಆ್ಯಂಡ್ ಪ್ರೋಸೆಸ್ ಬಗ್ಗೆ. ಅಪ್ಡೇಟ್ ಅಂತ ಬಂದಾಗ ತುಂಬ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸಿನಿಮಾದ ಬಗ್ಗೆ ಏನು ಅಪ್ಡೇಟ್ ಬಂದಿದೆ, ಏನು ಕತೆ ಅನ್ನೋದೊಂದು ಕ್ಯೂರಿಯಾಸಿಟಿ ತುಂಬ ಇರುತ್ತೆ. ಅದರಲ್ಲೂ ಸ್ಟಾರ್ ನಟರ ಸಿನಿಮಾಗಳು ಬರ್ತಾ ಇದೆ ಅಂತಂದರೆ ತುಂಬ ಒಂದು ಫುಲ್ ಕ್ರೇಜ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈಗ ಸದ್ಯಕ್ಕೆ ಡೆವಿಲ್ ಸಿನಿಮಾದ ಒಂದು ಅಪ್ಡೇಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ನಾನು ಅಪ್ಡೇಟ್ ಅಲ್ಲ ಅಂತ ಹೇಳಿದ್ದೀನಿ, ಬಟ್ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅಪ್ಡೇಟ್ ಯಾವುದೇ ರೀತಿಯಾದಂಥ ಅಪ್ಡೇಟ್ ಇನ್ನೂ ತಂಡದಿಂದ ಬಂದಿಲ್ಲ. ಚಿಕ್ಕ ಪುಟ್ಟ ಅಪ್ಡೇಟ್ ಆಗಿರ್ಬೋದು, ಒಂದು ಅಪ್ಡೇಟ್ ಕೂಡ ಬಂದಿಲ್ಲ. ಆ್ಯಂಡ್ ಈ ಒಂದು ಸಿನಿಮಾಗೆ ವೇಟಿಂಗಲ್ಲಿ ಇದ್ದೀವಿ. ಆ್ಯಂಡ್ ಈ ವರ್ಷದಲ್ಲೇ ನೋಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬಾ ಇದೆ. ಡೆವಿಲ್ ಸಿನಿಮಾ 100% ಈ ವರ್ಷದಲ್ಲಿ ಸಿನಿಮಾನ ನೋಡ್ತೀವಿ. ಯಾಕೆ ಅಂತಂದರೆ ಈ ಸಿನಿಮಾದ ಒಂದು ಶೂಟಿಂಗ್ ಪ್ರೊಸೆಸ್ ಆಗಿರ್ಬೋದು ತುಂಬ ಶರವೇಗದಿಂದ ಸಾಗ್ತಾ ಇದೆ ಅಂತ ನಾನು ಕಳೆದ ಎಷ್ಟೋ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಆ್ಯಂಡ್ ಆಲ್ಸೋ ಈ ಒಂದು ಸಿನಿಮಾನ ನಾವು ಎಕ್ಸ್ಪೆಕ್ಟೆಡ್ ಒಂದು ಅಕ್ಟೋಬರ್ ಅಥವಾ ನವಂಬರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಜೂನ್, ಜುಲೈ, ಆಗಸ್ಟು, ಸೊ ಈ ಹೋದ್ರ ನಡುವೆ ಅಂದರೆ ಜೂನ್, ಜುಲೈ ಬಿಟ್ಬಿಟ್ಟು ಆಗಸ್ಟ್ ಒಳಗಡೆ ಏನಾದರೂ ಸಿನಿಮಾದ ಇನ್ನೊಂದು ರೀತಿಯಾದಂಥ ಒಂದು ವಿಡಿಯೋ ಮಾದರಿಯಲ್ಲಿ ಏನಾದರೂ ಒಂದು ವಿಡಿಯೋ ಒಂದು ಫಾರ್ಮೆಟಲ್ಲಿ ಏನಾದರೂ ಒಂದು ರಿಲೀಸ್ ಆಗುತ್ತಾ ಅನ್ನುವಂಥದ್ದು ಒಂದು ಕಡೆ. ಆ್ಯಂಡ್ ಏನಾದರೂ ಒಂದು ಎಂಟ್ರಿ ಸಾಂಗ್ ಆಗಿರ್ಬೋದು, ಸೊ ಚಿಕ್ಕದಾಗಿ ಒಂದು ಕಟ್ ಟೀಸರ್ ಆಗಿರ್ಬೋದು, ಸೊ ಇದನ್ನೆಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡೋಣ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಸದ್ಯಕ್ಕೆ ಈಗ ಹೋಗ್ತಿರುವಂಥ ಪ್ರೊಸೆಸ್ ನೋಡಿದ್ರೆ ಸೊ ಆಗಸ್ಟ್ ಅಷ್ಟೊತ್ತಿಗೆ ಅಥವಾ ಜುಲೈ ಅಷ್ಟೊತ್ತಿಗೆ, ಜುಲೈ ಎಂಡಲ್ ಅಷ್ಟೊತ್ತಿಗೆ ಏನಾದರೂ ಒಂದು ಸಿನಿಮಾ ಟೀಮ್ ಏನಾದರೂ ಒಂದು ವಿಡಿಯೋ ಫಾರ್ಮೇಟಲ್ಲಿ ಏನಾದರೂ ಒಂದು ರಿಲೀಸ್ ಮಾಡ್ಬೋದು ಅನ್ನೋ ಒಂದು ಹೋಪ್ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಸಿನಿಮಾದ ಅಪ್ಡೇಟ್ಸ್ಗಳಿಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ, ಖಂಡಿತವಾಗ್ಲೂ ಸಿನಿಮಾ ಅಪ್ಡೇಟ್ಗೆ ನಾವು ಕೂಡ ಕಾಯ್ತಾ ಇದ್ದೀವಿ. ಆ್ಯಂಡ್ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಆಗ್ತಾ ಇರ್ತೀರಾ. ನಾನು ಯಾವುದೇ ವಿಡಿಯೋ ಮಾಡಿದ್ರು ಬ್ರದರ್ ಆ ಸಿನಿಮಾದ ಅಪ್ಡೇಟ್ ಕೊಡಿ, ಈ ಸಿನಿಮಾದ ಅಪ್ಡೇಟ್ ಕೊಡಿ, ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಬಟ್ ನಿಜವಾಗ್ಲೂ ತಡ ಆಗ್ತಾ ಇದೆ. ಕೆಲವೊಂದು ಸಿನಿಮಾಗಳು ಹೇಳ್ತಾ ಇರೋದು ನಾನು ತುಂಬ ತಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೇಟ್ ಕೊಟ್ಟದನ್ನು ಕೂಡ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ತುಂಬ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಸದ್ಯಕ್ಕೆ ಹೇಳಬೇಕು ಅಂತಂದರೆ ಹಲವಾರು ಸಿನಿಮಾಗಳು ತೆರೆಗೆ ಬರಬೇಕಾಗಿತ್ತು ಇಷ್ಟೊತ್ತಿಗೆ. ಸೊ ಕಾರಣಾಂತರಗಳು ಬಂದಿಲ್ಲ. ಸೊ ಎಷ್ಟೋ ಸಿನಿಮಾಗಳು ರಿಲೀಸ್ ಡೇಟ್ ಕೊಟ್ಟರೂ ಕೂಡ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ. ಏನಕ್ಕೆ ಅನ್ನೋದು ಕೂಡ ಗೊತ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ಡೆವಿಲ್ ಸಿನಿಮಾದ ಒಂದು ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ ನಮಗಂತೂ. ಆ್ಯಂಡ್ ಕ್ಷಣಗಣನೆ ಅಂತಲೇ ಹೇಳ್ಬೋದು. ಅಪ್ಡೇಟ್ಗೂ ಕೂಡ ಕ್ಷಣಗಣನೆ. ಆ್ಯಂಡ್ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಡೆವಿಲ್ ಸಿನಿಮಾದ ಅಪ್ಡೇಟ್ ಯಾವ ಟೈಮಲ್ಲಿ ಏನು ಬೇಕಾದರೂ ಅಪ್ಡೇಟ್ ಬರುವಂಥ ಸಾಧ್ಯತೆ ಕೂಡ ಇರ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡೋಣ, ಮುಂದಿನ ತಿಂಗಳು ಹೊಸ ತಿಂಗಳು ಬರ್ತಾ ಇದೆ, ಜೂನ್ ತಿಂಗಳಿಗೆ ಬರ್ತಾ ಇದ್ದೀವಿ. ಆ್ಯಂಡ್ ಜೂನ್ ತಿಂಗಳಲ್ಲಿ ಯಾವ್ದಾದ್ರು ವಿಷನ್ ಇಟ್ಕೊಂಡಿದ್ದಾರೆ ಚಿತ್ರತಂಡಗಳು, ಏನೇನು ವಿಷನ್ ಇಟ್ಕೊಂಡಿದ್ದಾರೆ, ಐ ಮೀನ್ ರಿಲೀಸ್ ಡೇಟ್ ಬಗ್ಗೆ ಆಗಿರ್ಬೋದು, ಸಿನಿಮಾ ಅಪ್ಡೇಟ್ಸ್ಗಳ ಬಗ್ಗೆ ಆಗಿರ್ಬೋದು, ಏನಾದರೂ ಒಂದು ವಿಷನ್ ಇದ್ದೇ ಇರುತ್ತೆ. ಸೊ ಕಾದು ನೋಡೋಣ, ಆದಷ್ಟು ಬೇಗ ಅಪ್ಡೇಟ್ ಬರಲಿ. ಅದರಲ್ಲಿ ಎಸ್ಪೆಷಲಿ ಡೆವಿಲ್ ಅಪ್ಡೇಟ್ ಬರೋ ವೇಟಿಂಗಲ್ಲಿದ್ದೀವಿ. ಡೆವಿಲ್ ಅಪ್ಡೇಟ್ ಬರಲಿ. ಆ್ಯಂಡ್ ಈ ವಿಡಿಯೋ ಆದಷ್ಟು ಮಟ್ಟಿಗೆ ತಲುಪಲಿ, ಟೀಮ್ಗೆ ಒಂದು ಅಪ್ಡೇಟ್ ಕೊಡಲಿ ಟೀಮ್ ಅಂತ ಹೇಳ್ತೀನಿ. ಯಾರೆಲ್ಲ ಡೆವಿಲ್ ಅಪ್ಡೇಟ್ ಕಾಯ್ತಾ ಇದ್ದೀರಾ, ಸೊ ಡೆವಿಲ್ ಅಪ್ಡೇಟ್ ಅಂತ ಕಾಮೆಂಟ್ ಮಾಡಿ. ನೀವೆಲ್ಲ ಯಾವ ಸಿನಿಮಾಗೆ ವೇಟಿಂಗಲ್ಲಿದ್ದೀರಾ ಆ ಸಿನಿಮಾ ಹೆಸರು ಕೂಡ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಸಿನಿಮಾಗಳು ರಿಲೀಸ್ ಆಗಲಿ. ಕನ್ನಡ ಚಿತ್ರರಂಗ 2020ರಲ್ಲಿ ರೆಕಾರ್ಡ್ ಬ್ರೇಕ್ ಮಾಡುವಂಥ ಸಿನಿಮಾಗಳು ತೆರೆಗೆ ಬರಲಿ ಅಂತ ಹೇಳ್ತಾ ಆ್ಯಂಡ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.